ಭಾಗಿಲ 5 ರ ಘಾತ -3 ಗುಣಿಲೆ 2 5 10 2 ಗುಣಿಲೆ 5 ಅಂತ ಬರೀಬಹುದು. ಗುಣಿಲೆ t ನ ಘಾತ -8 ಈಕ್ವಲ್ಸ್ ಟು 5 ರ ಘಾತ 2 ಗುಣಿಲೆ t ನ ಘಾತ -4 ಇದಾಗೆ ಬರ್ಕೊಳ್ಳಿ. ಡಿವೈಡೆಡ್ ಬೈ 5 ರ ಘಾತ -3 ಗುಣಿಲೆ 5 ರ ಘಾತ ಏನಿರಲಿಲ್ಲ ಅಂದ್ರೆ 1 ಇದ್ದಿತ್ತು ರೈಟ್. 5 ರ ಘಾತ 1 ಗುಣಿಲೆ 2 ಗುಣಿಲೆ t ನ ಘಾತ -8. 5 ರ ಘಾತ 2 ಗುಣಿಲೆ t ನ ಘಾತ -4 ಭಾಗಿಲೆ ನೋಡಿ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತಗಳು ಆಡ್ ಆಗ್ತವೆ ಹೌದಾ. ನಮಗೆ ಘಾತಾಂಕ ನಿಯಮ ಗೊತ್ತದ a raised to m into a raised to n equals to a raised to m plus n. ಇದೇನಾಗ್ತದೆ 5 ರ ಘಾತ -3 ಪ್ಲಸ್ 1 ಗುಣಿಲೆ 2 ಗುಣಿಲೆ t raised to -8. ನೆಕ್ಸ್ಟ್ 5 ರ ಘಾತ 2 ಗುಣಿಲೆ t ನ ಘಾತ -4 ಭಾಗಿಲೆ -3 ಪ್ಲಸ್ 1 ಏನಾಗ್ತದ -2 ಆಗ್ತದೆ. ಕಳೀತು ಅಪೋಸಿಟ್ ಸೈನ್ಸ್ ಇದ್ರೆ ಕಳೀತವ. ದೊಡ್ಡ ಸಂಖ್ಯೆ ಇದ್ರೆ ಚಿಹ್ನೆ ತಗೋತೀವಿ ಅದಕ್ಕೆ 5 ರ ಘಾತ -2 ಗುಣಿಲೆ 2 ಗುಣಿಲೆ t ನ ಘಾತ -8. ಈಗ ನೋಡ್ರಿ ಇದು 5 ರ ಘಾತ -2 ಅದ, ಇದು 5 ರ ಘಾತ 2. ಇಲ್ಲಿ ನಾವು ಘಾತಾಂಕ ನಿಯಮ ಅಪ್ಲೈ ಮಾಡ್ತೀವಿ. a ಘಾತ n ಭಾಗಿಲೆ a ಘಾತ n equals to a ನ ಘಾತ n minus n. ಇದೇನಾಗ್ತದೆ 5 ರ ಘಾತ 2 ಮೈನಸ್ ಆಫ್ ಬ್ರಾಕೆಟ್ -2 ಗುಣಿಲೆ t raised to -4. ಸೇಮ್ ಫಾರ್ಮುಲಾ ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ನಾವು. t ನ ಘಾತ -4 ಭಾಗಿಲೆ t ನ ಘಾತ -8. ಇದನ್ನ ಹೆಂಗೆ ಬರ್ಕೋಬಹುದು t ನ ಘಾತ -4 ಮೈನಸ್ ಆಫ್ -8 ಭಾಗಿಲೆ ಕೆಳಗೆ ಏನು ಉಳಿತು ಇವಾಗ 2. ಈಗ 5 ರ ಘಾತ ಇಲ್ಲಿ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ. -4 ಪ್ಲಸ್ 8 ಕಳೀತು ಹೌದಾ. t ನ ಘಾತ -4 ಪ್ಲಸ್ 8 ಭಾಗಿಲೆ 2 ರೈಟ್. ಈಗ ನೆಕ್ಸ್ಟ್ ನೋಡ್ರಿ 5 ರ ಘಾತ 4 5 ರ ಘಾತ 4 ಗುಣಿಲೆ t ನ ಘಾತ 4 ಭಾಗಿಲೆ 2 ಹೌದಾ. ಇವಾಗ t ನ ಘಾತ ಬೆಲೆ ಕಂಡುಹಿಡಿಯೋದು 2 ಈ ಕಡೆ ಒಯ್ದು ಇದು ಛೇದದಾಗಿದ್ದು ಈ ಕಡೆ ಬಂದು ಏನಾಗ್ತದೆ ಅಂಶ ಕೊಟ್ಟು ಇಲ್ಲಿ 5 ರ ಘಾತ 4 ಅಂಶದಾಗಿದ್ದು ಈ ಕಡೆ ಬಂದು